ಇವತ್ತು ನಾವು ಬಂದಿರೋದು ಇಂದಿರಾನಗರ ಕೋಸ್ಟಲ್ ಡಿಲೈಟ್. ಒಳಗಡೆ ನೋಡಿ ಎಂಟ್ರೆನ್ಸು, ಆರಾಮಾಗಿ ಪೀಸ್ಫುಲ್ಲಾಗಿ ಪೀಸ್ ಆಫ್ ಮೈಂಡಿಂದ ಎಂಜಾಯ್ ಮಾಡಬೇಕು ಸೀ ಫುಡ್ಡು. ಅದು ನಮಗೆ ಮುಖ್ಯ ಟೇಸ್ಟೇ ಬ್ರೋ. ಏನು ಇರಲಿ, ಅದಕ್ಕೆ ಎಲ್ಲಿ ಟೇಸ್ಟಿ ಫುಡ್ ಸಿಗುತ್ತೆ ಅಲ್ಲಿ ಸ್ಮೈಲ್ ಬಾಯ್ ಇರ್ತಾರೆ 100%. ವಾಲೇಕುಮ್ ಅಸ್ಸಲಾಂ. ಏನು ವಿಷಯ ಸರ್? ಇವತ್ತು ವಿಷಯ ಇಲ್ಲ, ಇವತ್ತು ತೋರಿಸ್ತೀನಿ ನೋಡಿ. ಏನೇನು ತೋರಿಸ್ತೀನಿ ಅದನ್ನೆಲ್ಲ ನೋಡ್ತಾ ಇರಬೇಕು ನೀವು. ನಾವು ಬಂದಿರೋದು ಒಂದು ಹೋಟ್ಲಿಗೂ ಗೀ ರೋಸ್ಟು ತಿಂತಾ ಇರಬೇಕು, ನೋಡ್ತಾ ಇರಬೇಕಾ? ತಿಂತಾ ಇರಬೇಕು, ನೋಡ್ತಾ ಇರಬೇಕು. ಸ್ಟಾರ್ಟರ್ನಲ್ಲಿ ಪೈನಾಪಲ್ ಸಿಗ್ತಿದೆ ನೋಡಿ, ಎಷ್ಟು ಅದು ಸ್ಪೆಷಲಿ ಪೈನಾಪಲ್ಲು. ನಿಮಗೆ ಯಾವ ಫ್ರೂಟ್ ಸಿಗುತ್ತೆ ಗೊತ್ತಿಲ್ಲ. ಫಿಶ್ ಫ್ರೈ ಮಾಡ್ತಾ ಇದ್ದಾರೆ, ಮೆನ್ಯೂ ರೆಡಿ ಆಗ್ತಾ ಇರೋದು. ಇಮಿಡಿಯೇಟ್ ರೆಡಿ ಮಾಡಿ ನಿಮಗೆ ಮಸಾಲ ಹಾಕಿ ಫ್ರೈ ಮಾಡಿಕೊಡೋದು. ಮಸಾಲಾನು ಫ್ರೆಶು, ಫಿಶು ಫ್ರೆಶು, ಓನರು ಫ್ರೆಶ್ ಆಗಿದ್ದಾರೆ ನೋಡಿ. ಹಂಗೆ ಇಲ್ಲಿ ನೋಡಿ, ಇದು ಕೂಂದಲ್ ಸ್ಕ್ವಿಡ್ಡು. ಇದು ನೋಡಿ ಪ್ರಾನ್ಸ್, ನೋಡಿ ಪ್ರಾನ್ಸ್ ಏನು ಸೈಜ್ ಇದೆ ನೋಡಿ ಪ್ರಾನ್ಸ್. ಇದು ಕ್ರ್ಯಾಬ್, ಬ್ಲೂ ಕ್ರ್ಯಾಬು. ನಿಮಗೆ ಕ್ಲೀನಾಗಿ ಫ್ರೆಶ್ ಆಗಿ ನಿಮಗೆ ಕ್ಲೀನಾಗಿ ವಾಶ್ ಮಾಡಿ ಕ್ಲೀನಾಗಿ ಮಾಡಿ ಕೊಡೋದು. ಪ್ರಾನ್ಸ್ ಗಾರ್ಲಿಕ್ ಬಟರ್ ರೋಸ್ಟು. बटर गार्लिक है, गार्लिक आएगा, बटर आएगा, घी आएगा, इसके ऊपर क्रीम आएगा. ಇದು ತಿನ್ನಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ. ಸೂಪರ್ ನೀವು ಟೇಸ್ಟ್ है, ಸೂಪರ್. ಏನೇನು ಹಾಕಿ ಮಾಡ್ತಾರೆ ಅಂತ ನೋಡಿರ್ತೀರಾ. ಬಟರ್ ಪ್ರಾನ್ಸ್ಗೆ ಫಸ್ಟ್ ಟೈಮ್ ಹಾಲು ಕ್ರೀಮು ಹಾಕಿ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ನೀವೇ ನೋಡ್ತಾ ಇರ್ಬೋದು. इसका टेस्ट कैसा रहेगा शेफ? चेक करो आज, खा के हम लोग चेक करेंगे. चेक करो फिर बताओ मैं. ओके. ಒಂದು ಐಟಮ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟರ್ ನಮ್ಮದು ಫಸ್ಟು ಕ್ರ್ಯಾಬ್ ಸೂಪ್. ಸ್ಟಾರ್ಟರಲ್ಲಿ ಕ್ರ್ಯಾಬ್ ಸೂಪ್ ನೋಡಿ ಹೆಂಗೆ ಇದೆ ಕ್ರ್ಯಾಬು. ಕೋಸ್ಟಲ್ ಮ್ಯಾನ್ ಫುಲ್ ಥಿಕ್ನೆಸ್ ಕ್ರ್ಯಾಬ್ ಸೂಪ್ ಸಿಗತ್ತೆ ಇಲ್ಲಿ. ವಾಟರ್ ಬೇಸ್ ಇಲ್ಲ, ಇದು ಫುಲ್ ಥಿಕ್ನೆಸ್. ಹೆಂಗೆ ಇದೆ ನೋಡಿ, ಫುಲ್ ಪೀಸಸ್ ಇರ್ತದೆ ಒಳಗಡೆ ಫುಲ್ ಪೀಸಸ್ ನೋಡಿ ಹೆಂಗೆ ಇದೆ ಪೀಸಸ್ಸು. ಅದರಲ್ಲಿ ಒಂದು ಡ್ರಾಪ್ ಲೈಮ್ ಮಾಡಿಬಿಟ್ಟು ನೀವು ಒಂದು ಸಿಪ್ ಮಾಡಿದ್ರೆ ಸ್ವರ್ಗ ಬರ್ತಾ ಇದೆ ರೇ ಗುರು. ಸ್ವರ್ಗ ನಾಪ್ಕ ಬರ್ತಾ ಇದೆ ರೇ ಗುರು. ನೋಡಿ ನಮ್ಮ ಐಟಮ್ ಸ್ಟಾರ್ಟ್ ಆಗಿದೆ. ನಾವು ಇಲ್ಲಿ ಬಂದು ಏನೇನು ತೆಗ್ದಿದ್ರೆ ನಿಮಗೆ ಹೇಳ್ತೀನಿ ನೋಡಿ. ಒಂದೊಂದು ಪೀಸ್ ತೋರಿಸ್ತೀನಿ, ನೀವು ನೋಡಿ ಹೆಂಗೆ ಇರ್ತದೆ ಐಟಮ್ಮು. ಏನೇನು ಐಟಮ್ ನೀವೆಲ್ಲ ನೋಡಿರ್ಬಾರ್ದು. ಇದು ತಿನ್ನೋಕ್ಕೆ ನಿಮಗೆ ಸಿಗತ್ತೆ. मैम रखो मैम, तुम्हें पहले भूख लग रहा, खुशबू से भूख लग जा रही है मुझे. क्या ये ಐಟಮ್ ಇದು ನೋಡಿ. ಇದು ಗಾರ್ಲಿಕ್ ಪ್ರಾನ್ಸ್. ಇದು ಹೆಂಗೆ ಇರ್ತದೆ ಗೊತ್ತಾ? ಇದು ನೋಡಿ ನೀಟ್ನೆಸ್ ನೋಡಿ, ಅವರು ಟೇಸ್ಟ್ನೆಸ್ ನೋಡಿ. मैम ಇದು ಐಟಮ್ ಬಂದು ಬಟರ್ ಗಾರ್ಲಿಕ್ ಪ್ರಾನ್ಸ್. ಇದರಲ್ಲಿ ಪ್ರಾನ್ಸ್ ನೋಡಿ ಕ್ವಾಂಟಿಟಿ ಎಷ್ಟಿದೆ. ಐಟಮ್ ನೋಡಿ ಹೆಂಗೆ ಇದೆ. ಇದು ನಾರ್ಮಲ್ ಐಟಮ್ ಇಲ್ಲ, ಇದು ಜಸ್ಬೇಗ್ ಐಟಮ್. ಇದು ಒಂದು ಸಾರಿ ನೀವು ತಿಂದರೆ ತಿಂತಾ ಇರಬೇಕು, ನಾಪ್ಕ ಇಡ್ತಾ ಇರಬೇಕು. ಇದಕ್ಕೆ ಜೊತೆಯಲ್ಲಿ ನಮಗೆ ಸ್ಪೆಷಲಿ ನೀರು ದೋಸೆ ಆ್ಯಡ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ನಾನು. ಜಸ್ಟ್ ತೆಗ್ದು ಈ ಥರ ರೋಲ್ ಮಾಡಿ ಒಂದು ಬೈಟ್ ಮಾಡಿ. ಏನ್ರಿ ಇದು ನಿಜವಾಗಿ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್. ನಮ್ಮ ಕ್ವಾಂಟಿಟಿ ನೋಡಿ, ಐಟಮ್ ನೋಡಿ, ವೆರೈಟೀಸ್ ನೋಡಿ. ಒಂದೇ ಐಟಮ್ ಇಲ್ಲ, ಇದು ಆಲ್ ದ ವೆರೈಟೀಸ್ ಇದೆ. ಪೂರಾ ಸಮುದ್ರ ಇಲ್ಲಿ ಇದೆ ನಮಗೆ ನೋಡಿ. ಸಾಲ್ಮೆನ್ ಇದೆ, ಸಾಲ್ಮೆನು, ಲೇಡಿ ಫಿಶ್ ಇದೆ, ಕಾಣೆ ಮೀನು. ಇದು ನೋಡಿ ನಂಗು ಟಂಗ್ ಫಿಶ್ ಇದೆ. ಇದು ಕ್ರಾಬು, ಆ ಗಿಳಿಗಿಳಿ ಕ್ರಾಬ್. ಇದು ನೋಡಿ ಪಾಂಪ್ಲೆಟ್ ನೋಡಿ. ಸೈಜ್ ನೋಡ್ರಿ ಏನ್ರಿ ಇದು ಸೈಜ್ ನೋಡ್ರಿ. ಇದು ನೋಡಿ ನಂಗು. ಇದು ಬಂದು ಸೀ ಬಾಸ್ ಬೋನ್ಲೆಸ್. ಇದು ಬೋನ್ಲೆಸ್ ಪ್ಲೇಟ್ ಬರ್ತದೆ ನಿಮಗೆ. ಒಂಚೂರು ಬೋನ್ ಇರಲ್ಲ ಇದರಲ್ಲಿ, ನೀವು ಹಂಗೆ ಬೈಟ್ ಮಾಡ್ಬೋದು. ಏನ್ರಿ ಇದು ಪೀಸಸ್ ನೋಡ್ರಿ. ಏನ್ರಿ ಇದು ನೋಡ್ತಾ ಇದ್ದೀನಿ, ನಾವು ತಿಂತಾ ಇರ್ತೀವಿ. ಇದು ಹಂಗೆ ಬಾಯಿನಲ್ಲಿ ಆಗಬೇಕು. ಇದು ನೋಡಿ, ಇದು ಬೋನ್. ಇದು ಪಾಷಾ ಫಿಶು. ಯಾವ ಐಟಮ್ ನಿಮ್ಮ ಸಮುದ್ರನಲ್ಲಿ ಬೇಕು ಎಲ್ಲ ಇಲ್ಲಿ ಸಿಗ್ತಾ ಇದೆ. ಇನ್ನು ನಿಮಗೆ ವೆರೈಟೀಸ್ ಬರ್ತಾ ಇದೆ, ನೋಡ್ತಾ ಇರಿ. ಪ್ರಾನ್ಸ್ ಗೀ ರೋಸ್ಟ್ ಬರ್ತಾ ಇದೆ, ಸ್ಕ್ವಿಡ್ ಬರ್ತಾ ಇದೆ, ಇನ್ನು ತುಂಬ ವೆರೈಟೀಸ್ ಇದೆ. ನೀವು ನೋಡಿ ಹೆಂಗೆ ಇರ್ತದೆ. ಹೆಂಗೆ ಇದೆ ಟೇಸ್ಟ್ ಬ್ರೋ? ಟೇಸ್ಟು ಇವಾಗ ಹೆಂಗಿದೆ ಅಂದರೆ ಫಸ್ಟು ತಿನ್ನಬೇಕು, ಆಮೇಲೆ ಹೇಳ್ಬೇಕು. ಹೇಳ್ತಾ ಇರೋ ಒಂದು ಪೀಸ್ನಲ್ಲಿ ನಿಮಗೆ ಗೊತ್ತಾಗ್ಬಿಡ್ತದಲ್ಲ. ಅದೇ ಹೇಳ್ತಾ ಇರೋದು. ಇವ್ರು ಹೇಳಕ್ಕೆ ಆಗ್ತಾ ಇಲ್ಲ, ಅವ್ರು ತಿಂತಾ ಇದ್ದಾರೆ ಹಂಗೆ. ಅದೇ ನಮಗೆ ತಿನ್ಬಿಟ್ರೆ ಸಾಕು ತಿಂತಾ ಇದ್ದಾರೆ ಅವರು.
ಅವ್ರಿಗೇನು ಹೇಳಕ್ಕೆ ಬರ್ತಾ ಇಲ್ಲ. ಏನಕ್ಕೆ ಅಂದರೆ ಇಲ್ಲಿ ಹೇಳ್ತಾ ಇದ್ರೆ ಇಲ್ಲಿ ತಿನ್ನಕ್ಕೆ ನಮಗೆ ಬಿಡುತ್ತಾ ಇಲ್ಲಲ್ಲ. ಇನ್ನೊಂದು ಬಂದು ನೋಡಿ, ನೋಡಿ ಇನ್ನೂ ಬಂತು ಅದು. ಇದು ನೋಡಿ ಸ್ವೀಟ್ ಗೀ ರೋಸ್ಟ್. ಏನು ಐಟಮ್ ಇದು, ಗೀ ನೋಡ್ರಿ, ಗೀ ಇದು ಪ್ರಾನ್ಸ್ ಗೀ ಗೀ ನೋಡಿ ಹೆಂಗಿದೆ. ಇದೆಲ್ಲ ನಾರ್ಮಲ್ ಐಟಮ್ ಇಲ್ಲ. ಇದು ಐಟಮು ನಿಮಗೆ ಟೇಸ್ಟ್ ಇಲ್ಲಿ ಸಿಗೋದು. ಈ ಟೇಸ್ಟ್ ನಿಮಗೆ ಇಲ್ಲಿಯೇ ಸಿಗೋದು. ಎಲ್ಲಿ ಕೋಸ್ಟಲ್ ಡಿಲೈಟ್ನಲ್ಲಿ, ಕೋಸ್ಟಲ್ ಡಿಲೈಟ್ ಎಲ್ಲಿ ಹುಡುಕ್ದ್ರೂ ಸಿಕ್ಕಲ್ಲ ಈ ಟೇಸ್ಟು. ನೀವು ಹುಡುಕಿ ಸಾಕಾಗತ್ತೆ, ಬಟ್ ಈ ಟೇಸ್ಟ್ ಸಿಕ್ಕಲ್ಲ. ಒಂದು ಮಾತು ಕೇಳ್ಕೊಳ್ಳಿ, ಬಂದು ತಿನ್ನು ಟ್ರೈ ಮಾಡಿ. ನಮ್ಮ ಹುಡುಗ, ನಮ್ಮ ತಮ್ಮ ಹಿಂಗೆ ತಿಂತಾ ಇದ್ದಾನೆ, ಟೈಮೇ ಕೊಡ್ತಾ ಇಲ್ಲ ಅವನು. ಆ ಥರ ನಿಮಗೆ ಇಷ್ಟ ಬರ್ತದೆ ತಿನ್ನೋಕ್ಕೆ. ಇದು ಮಾಮೂಲಿ ಐಟಮ್ ಇಲ್ಲ. ಇದು ತುಂಬ ತಿಂದಿದ್ದೀರಾ ನೀವು, ತಿಂದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಈ ಥರ ತಿನ್ನಿ ಒಂದು ಸಾರಿ ಈ ಥರ ತಿಂದುಬಿಟ್ಟು ಆಮೇಲೆ ನಮಗೆ ಕಮೆಂಟ್ಸ್ ಮಾಡಿ. ಇದು ಮಾಮೂಲಿ ಇಲ್ಲ, ಇದು ಈ ಥರ ರೋಲ್ ಮಾಡಿ. ವಾವ್, ಗೀ ಇದರಲ್ಲಿ ಗೀ ಫ್ಲೇವರ್ ಇಷ್ಟಿದೆ, ನಿಮಗೆ ಬಾಯಿನಲ್ಲಿ ಗೊತ್ತಾಗ್ಬಿಡ್ತದೆ ಹೆಂಗೆ ಇದೆ ಫ್ಲೇವರ್. ಬಾ 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 ರಿಯಲಿ ಬ್ರೋ, ನೆಕ್ಸ್ಟ್ ಲೆವೆಲ್ ಬ್ರೋ. ಹೇಳ್ತಾ ಇಲ್ಲ ನಾನು, ನೀವು ಕೇಳಿಬಿಡಿ, ನಾನು ಹೇಳಲ್ಲ. ನೀವು ಬಂದು ತಿನ್ಬಿಡಿ, ಆಮೇಲೆ ನೀವು ಹೇಳಿಬಿಡಿ. ನಮ್ಮ ಹುಡುಗರಿಗೆ ಕೇಳಿ, ಇವ್ನು ಜಾಸ್ತಿ ತಿಂತಾ ಇದ್ದಾನೆ ಆವಾಗಿಂದ, ಇವನಿಗೆ ಕೇಳಿ ಸ್ವಲ್ಪ. ಹೇಳಮ್ಮ ಹೆಂಗೆ ಸ್ವಲ್ಪ ನೋಡ. ತುಂಬ ಚೆನ್ನಾಗಿದೆ. ಇದು ನೋಡಮ್ಮ, ಟೇಸ್ಟ್ ಮಾಡಮ್ಮ, ಸ್ವಲ್ಪ ಟೇಸ್ಟ್ ಮಾಡಮ್ಮ. ನೀವು ಟೇಸ್ಟ್ ಮಾಡೋಕ್ಕೆ ನಿಮಗೆ ಲಾಸ್ಟ್ನಲ್ಲಿ ಏನಕ್ಕೆ ಕೊಡ್ತಾ ಇದ್ದಾರೆ, ನೀವು ಟೇಸ್ಟ್ ಮಾಡೋದು ಬಿಡಲ್ಲ, ಆಮೇಲೆ ಎಲ್ಲ ತಿನ್ಬಿಡ್ತೀಯ ನೀನು. ಅದೇ ನೀವು ವಿಡಿಯೋ ಮಾಡ್ತಾ ಇದ್ದೀರಿ, ಇಲ್ಲಿ ಫಿನಿಶ್ ಆಗ್ತಾನೆ ಇದೆ ಒಂದೊಂದೊಂದು. ಅದೇ ನನಗೆ ಭಯ ಆಗ್ತಾ ಇದಿಲ್ಲಿ. ನಮ್ಮ ಹುಡುಗರು ಏನು ತಿಂತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಏನು ತಿಂತಾ ಇದ್ದಾರೆ ಅನ್ನೋ. ಅಂದರೆ ತಿಂತಾ ಇದ್ದಾರೆ, ಖಾಲಿ ಮಾಡಿಬಿಟ್ರು. ಇಲ್ಲೂ ಕಿರಾಬ್ ಯಾರೇ ಮುಟ್ತಾ ಇಲ್ಲ ಅಂದರೆ ಏನಕ್ಕೆ ಅಂದರೆ ಪೀಸ್ಫುಲ್ಲಾಗಿ ಲಾಸ್ಟ್ನಲ್ಲಿ ಕಿರಾಬ್ ತಿನ್ನೋಕ್ಕೆ ಟೈಮ್ ಬೇಕು. ಇದು ಟೈಮ್ ತೊಗೊತಾ ಇದ್ರೆ ಅದು ಖಾಲಿ ಆಗಿಬಿಡ್ತದೆ, ಆಮೇಲೆ ಫುಲ್ ಗಲಾಟ ಇಲ್ಲಿ. ಈ ಜೊತೆಯಲ್ಲಿ ಇದು ಇರಬೇಕು ಗುರು, ಏನ ಇರಲಿ. ಇದು ನೋಡಿ ಗಾರ್ಲಿಕ್ ನಾನು. ಇದರಲ್ಲಿ ಗಾರ್ಲಿಕ್ ನೋಡ್ರಿ ಏನು ಫ್ಲೇವರ್ ಬರ್ತದೆ ಗೊತ್ತಾ ಇದರಲ್ಲಿ. ಬಾಬಾ 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 ನೋಡಿ, ಬಟರು ಗಾರ್ಲಿಕ್ಕು ಹೆಂಗೆ ಇದೆ. ಇದ್ರ ಜೊತೆಯಲ್ಲಿ ನೀವು ಈ ಪ್ರಾನ್ ಗೀರಷ್ಟು ತೆಗಿಬೇಕು. ಇದು ನಾರ್ಮಲ್ ಇಲ್ಲ, ಇದು ಅಪ್ಪ. ಇದು ಪ್ರಾನ್ ಗೀರಷ್ಟು ಬಂದು ಹಿಂಗೆ ತೆಕ್ಕೊಂಡು ಜಸ್ಟ್ ಒಂದು ಪೀಸ್ ಏನು ನಿಮಗೆ ಹೇಳೋಕ್ಕಾಗ್ತಾ ಇಲ್ಲ ನನಗೆ. ನೆಕ್ಸ್ಟ್ ಲೆವೆಲೇ ಇಲ್ಲ. ಫುಲ್ ಜ್ಯೂಸಿನೆಸ್ಸು, ಫುಲ್ ಫ್ಲೇವರ್ಫುಲ್ಲು, ಟೇಸ್ಟು ಎಲ್ಲ ನಿಮಗೆ ಸಿಗ್ಬಿಡ್ತದೆ. ನಾನೇ ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ಅವ್ರು ತಿನ್ನೋಕ್ಕಿನಲ್ಲಿ ಬ್ಯುಸಿ ಇದ್ದಾರೆ, ಅವ್ರು ಹೇಳೋಕ್ಕೆ ಆಗ್ತಾಯಿಲ್ಲ ಅವ್ರಿಗೆ, ಅಷ್ಟು ಬ್ಯುಸಿ ಇದ್ದಾರೆ ಅವರು. ಫುಲ್ಲಿ ಎನರ್ಜಿ ಫುಡ್ ಇದು ಎನರ್ಜಿ ಫುಡ್ಡು, ಇದು ಹೆಲ್ತಿ ಫುಡ್ಡು. ಇನ್ನಲ್ಲಿ ನಿಮಗೆ ಹೆಲ್ತ್ಗೆ ಒಳ್ಳೆಯದು, ಇದು ತಾಕತ್ಗೆ ಒಳ್ಳೆಯದು. ಫುಲ್ ತಾಕತ್ ಬಂದುಬಿಡ್ತದೆ ಇದು ತಿಂದರೆ. ತಾಕತ್ಕ ದವಾ ಇದು. ತಿನ್ಬಿಟ್ರೆ ಹೇಗೆ ಮಾಡ್ದೋ ತುಕಡ, ಒಂದೇ ಮಾತು. ಈ ಬಿಸಿಗೆ, ಈ ಮೀನು ಸಾರಿಗೆ ನಾನು ಸಮುದ್ರ ಒಳಗಡೆ ಬಂದುಬಿಟ್ಟಿದ್ದೀನಿ ಕಾಣಿಸ್ತಾ ಇದೆ ನನಗೆ. ಹಂಗೆಲ್ಲ ಸಾಕು ಸ್ವಲ್ಪ ಆಗಬೇಕು. ಈ ಕ್ಲೇಮೆಂಟ್ಗೆ ಇದೆಲ್ಲ ತಿನ್ಬಿಟ್ರೆ 3-4 ದಿವಸ ನಮ್ಮ ಮೈಯೆಲ್ಲ ಬಿಸಿ ಇರ್ತದೆ. FD ಕೇಕ್ಸ್ ಇಂದ್ರಾನಗರ್ ಪಕ್ಕದಲ್ಲಿನೇ ಸೆಕೆಂಡ್ ಫ್ಲೋರು ಕೋಸ್ಟಲ್ ಡಿಲೈಟ್ ಅಂತ ಸೆಕೆಂಡ್ ಫ್ಲೋರ್ನಲ್ಲಿ ಬರ್ತದೆ. ಅದು ನಮ್ಮ ಚಾನೆಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ಏನಾದರೂ ಡಿಸ್ಕೌಂಟ್ ಸಿಗುತ್ತಾ ನಮ್ಮ ಫಾಲೋವರ್ಸ್ಗೆ? ಇಲ್ಲಿ ನಿಮಗೆ ಸ್ಪೆಷಲಿ ಆಫರ್ ಹೇಳಿದ್ರೆ, ನಿಮಗೆ ನಮ್ಮ ಜಮಾಂಬೈ ಚಾನೆಲಿಂದ ಇನ್ನೂ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅವರು. ಅದಕ್ಕೋಸ್ಕರ ಎಷ್ಟು ಪರ್ಸೆಂಟ್ ಬ್ರೋ? ಏನು ಹೊಸ ಆಫರ್? 15%. ಓ 15%. ಅಬ್ಬಬ್ಬಬ್ಬ, ನಮ್ಮ ಫಾಲೋವರ್ಸ್ಗೆಲ್ಲ ಲಾಟ್ರಿ ಇವಾಗ. ಲಾಟ್ರಿ ಫುಲ್ ಲಾಟ್ರಿ.